ಓಂ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಮಾಲೆಯಲ್ಲಿ 1224ನೇಯ ಅನುಶಾಸನ ಪರ್ವದ 157ನೇಯ ಭಾಗ ಇದು. ಕಾವಿಳ್ಯ ರಾಮಸ್ವಾಮಿ ಶಾಸ್ತ್ರಗಳ ಪಾಠದಲ್ಲಿ 106ನೇ ಅಧ್ಯಾಯದ 26 ಶ್ಲೋಕಗಳು ಮುಕ್ತಾಯ ಕಂಡು 27ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 183ನೇ ಅಧ್ಯಾಯವನ್ನು ನೋಡಬೇಕು. ವೈಷ್ಣವ ಪಾಠದಲ್ಲಿ 172ನೇ ಅಧ್ಯಾಯವನ್ನು ಮತ್ತೆ ಉತ್ತರ ಭಾರತದ ಗೀತಾಭ್ಯಾಸದ ಪಾಠದಲ್ಲಿ 121ನೇ ಅಧ್ಯಾಯವನ್ನು ಈಗ ನೋಡಬೇಕಾಗಿದೆ. ಇದು ವ್ಯಾಸ ಮತ್ತು ಮೈತ್ರೇಯರ ಮುಂದುವರೆದಂತಹ ಒಂದು ಸಂವಾದ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತ ಪ್ರವಚನಮಾಲಾಯಾಂ ಅನುಶಾಸನ ಪರ್ವಣಿ ಇದಾनीं ವ್ಯಾಸಮೈತ್ರೇಯಯೋಃ ಕಶ್ಚನ ಸಂವಾದः ಪ್ರವರ್ತತೆ. ನರಸ್ಯ ತ್ರಿವಿಧಾನಿ ವೃತ್ತಾನಿ ವಿದ್ಯಂತೆ ಇತಿ ಜ್ಞಾನಿನಃ ಅಸ್ಮಿನ್ ಲೋಕೆ ಪ್ರಾಹುಃ. ಪುಣ್ಯಕರಂ ವೃತ್ತಾಂತಂ ಪಾಪಕರಂ ಅಪಿ ಚ ಪುಣ್ಯಂ ನ ಚ ಪಾಪಕಂ ಯದ್ ವೃತ್ತಾಂತಂ ನೈವ ಪುಣ್ಯಂ ನಾಪಿ ಪಾಪಕರಂ ತದೇತತ್ ತೃತೀಯಂ ವೃತ್ತಾಂತಂ. ये केचन पुरुषाः परेषां द्रव्याणि आददते अपि च पापकर्माणि कुर्वन्ति ते निरयभागिनः भविष्यन्ति. ये तु यज्ञदानतपःशीलाः ते पुण्यकर्मिणः स्वर्गगामिनः भवन्ति. कश्चन ब्रह्मनिष्ठः पुरुषः कर्म कृत्वापि इदं मया कृतमिति न मन्यते, अभिमानं नैव प्राप्नोति. एवं च ब्रह्मनिष्ठस्य नैव पुण्यं नापि पापं संघटते. भगवद्गीतायां यथा स्वयं भगवता उक्तं त्यक्त्वा उभे सुकृत दुष्कृते. केवलं ब्रह्मज्ञानी यः आत्माभिमानरहितः स एव उभे सुकृत दुष्कृते पुण्यपापे त्यक्तुं प्रभवति. अस्मिन् अध्याये भीष्मः एवमाह युधिष्ठिरम्. ವ್ಯಾಸರು ಮೈತ್ರೇಯರಿಗೆ ಹೇಳಿದರು, ಯಜ್ಞ ದಾನ ಇತ್ಯಾದಿಗಳನ್ನು ಮಾಡು. ನಿನ್ನ ಕರ್ಮದಲ್ಲಿ ನೀನು ಆಸಕ್ತನಾಗಿದ್ದರೆ ಈ ಜಗತ್ತಿನಲ್ಲಿ ನೀನು ಯಾರು ಕೂಡ ಕಡೆಗಣಿಸಲಾರರು. ಸಂತೋಷವಾಗಿರು, ಅಭಿವೃದ್ಧಿಯನ್ನು ಹೊಂದು, ಅಧ್ಯಾತ್ಮ ಮಾರ್ಗದಲ್ಲಿ ಅಭಿವೃದ್ಧಿಯನ್ನು ಹೊಂದು ಅಂತ ಆ ವ್ಯಾಸರು ಮೈತ್ರೇಯರಿಗೆ ಹೇಳಿದರು. ಆ ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿದಂತಹ ಈ ಮೈತ್ರೇಯರು ಅನೇಕ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಕೂಡ ಪಡ್ಕೊಂಡಂಥವರಾಗಿದ್ದರು. ಅವರು ವ್ಯಾಸರಿಗೆ ಹೇಳಿದರು, ನೀವು ಹೇಳಿದಂತೆ ನಿಮ್ಮ ಆಜ್ಞೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಮತ್ತೆ ಒಂದು
ವಿಷಯವನ್ನ ತಮ್ಮ ಅನುಮತಿಗೆ ಅನುಸಾರವಾಗಿ ತಮ್ಮ ಎದುರಿಗೆ ಭಿನ್ನವಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತೇನೆ. ಇದಕ್ಕೆ ತಾವು ಅನುಮತಿ ಕೊಟ್ರೆ ಅನುಜ್ಞಾತಸ್ತು ಭವತ. ಅದಕ್ಕೆ ವ್ಯಾಸರು ಹೇಳಿದ್ರು, ಯಜ್ಞನಿಚ್ಛಸಿ ಮೈತ್ರೇಯ, ನಿನಗೇನು ಹೇಳಬೇಕು ಅಂತ ಅಪೇಕ್ಷೆ ಇದೆಯೋ ಅದನ್ನು ಹೇಳು. ಮೈತ್ರೇಯರು ಹೇಳಿದ್ರು, ದಾನದ ವಿಷಯವಾಗಿ ದೋಷರಹಿತವಾದಂತಹ ಶ್ರೇಷ್ಠವಾದ ಮಾತನ್ನು ನೀವು ಹೇಳಿದ್ರಿ. ನೀವು ಸ್ವಯಂ ಶುದ್ಧವಾದಂತಹ ಅಂತಃಕರಣವುಳ್ಳವರು. ನಿಮ್ಮ ಸೇವೆಯಿಂದ ನನಗೂ ಕೂಡ ಮಹಾ ಲಾಭವಾಗಿದೆ. ನಿಮ್ಮ ದರ್ಶನದಿಂದಲೇ ನನಗೆ ಅಭಿವೃದ್ಧಿ, ಎಲ್ಲ ಥರದ ಅಭಿವೃದ್ಧಿ ಆಗಬೇಕು. ಅಪಿಮೇ ದರ್ಶನಾದೇವ ಅಥವಾ ಅಪಿನೋ ದರ್ಶನಾದೇವ ಭವತೋ ಹ್ಯುದಯೋ ಭವೇತ್. ಬ್ರಾಹ್ಮಣನಾಗಲಿಕ್ಕೆ 3 ಕಾರಣಗಳು ಈ ಜಗತ್ತಿನಲ್ಲಿವೆ ಅಂತ ನನಗನಿಸ್ತದೆ. ಏನದು? ತಪಸ್ಸು, ಶ್ರುತ ಮತ್ತು ಯೋನಿ. ಈ 3 ಕಾರಣಗಳು. 3 ಕಾರಣಗಳಿಂದ ಕೂಡಿದಂಥವನು ದ್ವಿಜ ಬ್ರಾಹ್ಮಣ ಅಂತ ಕರೆಸ್ಕೊತಾನೆ. ತಪಸ್ಸು, ಶ್ರುತ, ಯೋನಿ, ಹಾಗಂದ್ರೆ ಅರ್ಥ ಏನು ಅಂತ ಅನ್ನೋದನ್ನ ಅನೇಕ ಬಾರಿ ನಾವು ಹಿಂದೆಲ್ಲ ನೋಡಿದ್ದೀವಿ. ಬ್ರಾಹ್ಮಣನಾಗಲಿಕ್ಕೆ ಈ 3 ಕಾರಣಗಳು ಬೇಕು ಅಂತ ಹೇಳ್ತಾ ಇರೋದ್ರಿಂದ ಮತ್ತೊಂದು ಬಾರಿ ಅದನ್ನ ನೋಡೋಣ. ಶ್ರುತ ಅಂದ್ರೆ ಅಧ್ಯಯನವನ್ನ, ಶ್ರವಣ, ಸ್ವಾಧ್ಯಾಯ ಇತ್ಯಾದಿ ರೂಪದಲ್ಲಿ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಮತ್ತು ಇನ್ನೊಬ್ಬರಿಗೆ ತಾನು ತಿಳಿದಿರುವುದನ್ನ ವರ್ಣಿಸಬೇಕು, ಅದು ಶ್ರುತ. ಮುಂದೆ ತಪಃ, ನಿತ್ಯವೂ ಶ್ರೇಷ್ಠವಾದಂತಹ ಮಂತ್ರಗಳನ್ನ ಜಪಿಸಬೇಕು. ಮತ್ತೆ ತಾನು ಯಾವುದನ್ನ ಅಧ್ಯಯನ ಮಾಡಿದ್ದಾನೆ, ಯಾವುದನ್ನು ಮತ್ತೊಬ್ಬರಿಗೆ ಅಧ್ಯಯನ ಮಾಡಿಸಬೇಕಾಗಿದೆ, ಅಂಥ ಎಲ್ಲ ವಿಷಯಗಳನ್ನ ಮನನ ಮಾಡಬೇಕು. ಅದು ಕೂಡ ತಪಸ್ಸೆ. ಮತ್ತೆ ಶ್ರೇಷ್ಠವಾದಂತಹ ಒಂದು ಪರಿಸರದಲ್ಲಿ, ಒಂದು ಕುಲದಲ್ಲಿ ಹುಟ್ಟಿದವನಾಗಿರ್ಬೇಕು. ಅನೇಕ ಬಾರಿ ಒಬ್ಬ ವ್ಯಕ್ತಿಗೆ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕು, ಆ ಪ್ರಕಾರ ಸಾಧನೆ ಮಾಡಬೇಕು ಅಂತ ಹಂಬಲ ಏನೋ ಇರ್ತದೆ. ಆದರೆ ಅವನು ಹುಟ್ಟಿರುವಂತಹ ಪರಿಸರ, ಒಂದು ಮನೆ, ತಂದೆ ತಾಯಿ ಮೊದಲಾದ ವಾತಾವರಣ, ಆ ವಂಶ ಅವನಿಗೆ ಅನುಕೂಲಗಳನ್ನ ಮಾಡಿಕೊಡೋದಿಲ್ಲ. ಹಾಗೆ ಅಂತ ಹೇಳಿ ಅವನಿಗೆ ಏನು ಹಿನ್ನಡೆ ಏನಾಗೋದಿಲ್ಲ. ಆದ ಹಿನ್ನಡೆ ಎಲ್ಲ ಅವನಿಗೆ ತಾತ್ಕಾಲಿಕವೇ. ಎಂಥದೇ ಸಮಸ್ಯೆಗಳಿದ್ರೂ ಅವನ ಮೂಲ ಸ್ವಭಾವ ಆತನನ್ನ ಮತ್ತೆ ಸಾಧನೆ ಕಡೆಗೆ ಮುಂದೆ ಕರ್ಕೊಂಡು ಹೋಗ್ತದೆ. ಮುಂದೊಂದು ಕಾಲದಲ್ಲಿ ಏನ್ ಸಾಧನೆ ಮಾಡಬೇಕು ಅವನು ಮಾಡಿಯೇ ಮಾಡ್ತಾನೆ. ಆದರೂ ತತ್ಕಾಲದಲ್ಲಿ ಅವನಿಗೆ ಅನುಕೂಲಗಳಿಲ್ಲದ ಕಾರಣಕ್ಕಾಗಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸುವ ಪ್ರಸಂಗ ಬಂದಿತ್ತು. ಆದರೆ ಎಲ್ಲ ಥರದ ಅನುಕೂಲಗಳಿರುವಂತಹ ಒಂದು ಜನ್ಮ, ಅಂತ ಒಂದು ಮನೆತನ, ವಂಶದಲ್ಲಿ ಜನ್ಮ ಬಂದುಬಿಟ್ರೆ ಆ ಪರಿಸರದಲ್ಲಿ ಅವನು ಮುಂದುವರಿಯುವಂತಾದ್ರೆ ಹೆಚ್ಚು ಅನುಕೂಲ ಆಗ್ತದೆ. ಈ ಬ್ರಾಹ್ಮಣ ತೃಪ್ತನಾಗಿದ್ರೆ, ಇಂಥ ಬ್ರಾಹ್ಮಣನನ್ನ ನಾವು ದಾನಾದಿಗಳಿಂದ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಆದ್ರೆ ದೇವತೆಗಳು, ಪಿತೃಗಳು ತೃಪ್ತರಾಗ್ತಾರೆ. ನಹಿ ಶ್ರುತವತಾಂ ಕಿಂಚಿತ್ ಅಧಿಕಂ ಬ್ರಾಹ್ಮಣಾದ್ರತೆ. ಈ ಜಗತ್ತಿನಲ್ಲಿರುವಂತಹ ಜ್ಞಾನಿಗಳೆಲ್ಲರೂ ಕೂಡ ಬ್ರಾಹ್ಮಣನನ್ನು ಬಿಟ್ಟರೆ, ಜ್ಞಾನಿಯಾದಂತಹ ಒಬ್ಬ ವ್ಯಕ್ತಿಯನ್ನು ಬಿಟ್ಟರೆ ಬೇರೆ ಯಾರನ್ನೂ ಆಧರಿಸೋದಿಲ್ಲ ಅಂತ ಹೀಗೊಂದು ಅರ್ಥವನ್ನ ಒಬ್ಬರು ಮಾಡಿದ್ದಾರೆ. ಸ್ವಯಂ ಜ್ಞಾನಿಗಳಾದವರು ಕೂಡ ಇನ್ನೊಬ್ಬ ಜ್ಞಾನಿಯನ್ನೇ ಆಧರಿಸ್ತಾರೆ. ಬೇರೆ ಯಾವುದೋ ಲೌಕಿಕವಾದಂತಹ ಸಮೃದ್ಧಿ, ಸ್ಥಾನ, ಮಾನ ಇತ್ಯಾದಿಗಳು ಇರುವವನನ್ನು ಅವರು ಆಶ್ರಯಿಸುವುದಿಲ್ಲ, ಅನುಸರಿಸುವುದಿಲ್ಲ ಅಂತ ಒಂದು ಅರ್ಥ ಮಾಡಿದ್ದಾರೆ. ವಿದ್ಯಾವಂತರಲ್ಲಿ ಬ್ರಾಹ್ಮಣನೇ ಶ್ರೇಷ್ಠನಾದವನು. ಜಗತ್ತಿನಲ್ಲಿ ಅನೇಕ ವಿದ್ಯಾಗಳಿವೆ, ಲೌಕಿಕ ವಿದ್ಯೆಗಳು.
ಆಯಾ ಕ್ಷೇತ್ರದಲ್ಲಿ ಮಹಾ ಸಾಧನೆಯನ್ನ ನಮಗೆ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡುವಂಥ ಮತ್ತೆ ಅನೇಕ ತರದ ಧನ ಕನಕಾದಿಗಳನ್ನ ಸ್ಥಾನಮಾನಾದಿಗಳನ್ನ ನಮಗೆ ಕೊಡುವಂಥ ವಿದ್ಯೆಗಳೇನೋ ಇವೆ. ಆ ಎಲ್ಲಾ ವಿದ್ಯೆಗಳಲ್ಲಿ, ಆ ಎಲ್ಲಾ ವಿದ್ಯಾವಂತರಲ್ಲಿ ಬ್ರಾಹ್ಮಣ ಅಂದ್ರೆ ಜಗತ್ತಿನ ನಾನಾ ಮುಖಗಳನ್ನು ತಿಳ್ಕೊಂಡಂತಹ ವ್ಯಕ್ತಿಗಳ ನಡುವೆ ಬ್ರಹ್ಮವನ್ನ ಯಾರು ಅಣತಿ ತಿಳ್ಕೊಂಡಿದ್ದಾನೋ ಅವನು ಶ್ರೇಷ್ಠ. ಉಳಿದು ಯಾವ್ಯಾವ ವಸ್ತುಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಬ್ರಹ್ಮನನ್ನ ತಿಳ್ಕೊಳ್ಳುವುದು ಶ್ರೇಷ್ಠ. ಅವನು ಹಾಗೆ ತಿಳ್ಕೊಂಡವನೇ ಉಳಿದೆಲ್ಲ ವಿಜ್ಞಾನಿಗಳಲ್ಲಿ ಶ್ರೇಷ್ಠ. ತತ್ವಜ್ಞಾನಿ ಎಂಬುವನು ಉಳಿದೆಲ್ಲ ವಿಜ್ಞಾನಿಗಳಿಗಿಂತಲೂ ಶ್ರೇಷ್ಠ ಅಂತ ಅರ್ಥ. ಅಂಧಂ ಸ್ಯಾತ್ ತಮಯೇ ವೇದಂ ನ ಪ್ರಜ್ಞಾಯೇತ ಕಿಂಚನ ಚಾತುರ್ವರ್ಣ್ಯಂ ನವರ್ತೇತ ಧರ್ಮಾಧರ್ಮವು ಋತಾನೃತೆ. ಈ ಒಂದು ಶ್ಲೋಕ ಕೆಲವು ಪಾಠಗಳಲ್ಲಿ ಕಾಣಿಸ್ತದೆ, ಇನ್ನು ಕೆಲವು ಪಾಠಗಳಲ್ಲಿ ಕಾಣಿಸೋದಿಲ್ಲ. ಆದರೂ ಒಂದು ಜ್ಞಾನಿಯಾದಂತಹ ವ್ಯಕ್ತಿಯ ಮಹತ್ವವನ್ನು ಹೇಳುವಂತ ತುಂಬಾ ಒಂದು ಸುಂದರವಾದಂತಹ ಶ್ಲೋಕ ಅದು. ಜ್ಞಾನಿಯೊಬ್ಬ ಈ ಜಗತ್ತಿನಲ್ಲಿ ಇದ್ದರೆ ಜಗತ್ತಿಗೆ ಕಾಲಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಟ್ಟು ಮುನ್ನಡೆಸ್ತಾನೆ. ಆದರೆ ಅಂಥ ಒಬ್ಬ ಜ್ಞಾನಿ ಜಗತ್ತಿನಲ್ಲಿ ಇಲ್ಲದೆ ಹೋದ್ರೆ ಆ ಜಗತ್ತನ್ನ ಮುನ್ನಡೆಸುವಂಥವ್ರು ಯಾರು? ಜಗತ್ತು ಅಂದ್ರೆ ಇಡೀ ಜಗತ್ತಾಗಿರಬಹುದು, ಆಗದೇ ಇರಬಹುದು, ಅಥವಾ ತಾನಿರುವಂತಹ ಒಂದು ಪರಿಸರ, ತಾನಿರುವಂತಹ ಕುಲ, ತಾನಿರುವಂತಹ ಪರಿಸರ, ತಾನಿರುವಂತಹ ಊರು, ಅದು ಯಾವುದೇ ಇರಲಿ, ಅದಾದ್ರೂ ಇಂಥ ಒಬ್ಬ ಜ್ಞಾನಿಯ ಮೇಲೆ ಅವಲಂಬಿತ ಆಗಿರ್ತದೆ. ಆ ಜ್ಞಾನಿಯೇ ಇಲ್ಲ ಅಂತ ಆದ್ರೆ ಜಗತ್ತೆಲ್ಲ ಗಾಢಾಂಧಕಾರದಲ್ಲಿ ಮುಳುಗಿ ಹೋಗ್ತದೆ. ಚಾತುರ್ವರ್ಣದ ವ್ಯವಸ್ಥೆ, ಧರ್ಮ ಅಧರ್ಮ, ಸತ್ಯ ಸುಳ್ಳು ಯಾವುದೂ ನಿಲ್ಲದೆ ಹೋಗಬೇಕಾಗಿತ್ತು. ಯಥಾಹಿ ಸುಕೃತೆ ಕ್ಷೇತ್ರ ಅಂತ ಈ ಮುಂದಿನ ಶ್ಲೋಕ ಅದು ಎಲ್ಲ ಕಡೆ ಕಾಣಿಸ್ತದೆ. ಚೆನ್ನಾಗಿ ಹದ ಮಾಡಿದಂಥ ಒಂದು ಕ್ಷೇತ್ರ, ಒಂದು ಜಮೀನು, ಅದರಲ್ಲಿ ಬೀಜವನ್ನು ಬಿತ್ತಿದ್ರೆ ಸತ್ಫಲನ ಸಿಗ್ತದೆ ಆ ರೈತನಿಗೆ. ಅದರಂತೆ ತಪಸ್ವಿಯಾದಂತಹ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ರೆ ಅದರಿಂದ ದಾನ ಕೊಟ್ಟವನಿಗೆ ಮಹಾಫಲ ಇದೆ. ಮತ್ತು ತಪಸ್ವಿಯಾದಂತಹ ಬ್ರಾಹ್ಮಣ ಅವನೊಂದು ಉಳುಮೆ ಮಾಡಿ ಬಿತ್ತನೆಗೆ ತಯಾರಾದಂತಹ ಒಂದು ಭೂಮಿ ಇದ್ದಂತೆ. ಅವನಿಗೆ ದಾನ ಕೊಡುವುದು ಅಂದ್ರೆ ನಾವು ಫಲವನ್ನು ಪಡ್ಕೊಳ್ಳುವುದು ಅಂತಾನೆ ಅರ್ಥ. ಬೀಜವನ್ನು ಆರಂಭದಲ್ಲಿ ನಾವು ಬಿತ್ತಬೇಕಾಗ್ತದೆ, ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ. ಆ ಬಿತ್ತಿದ ಬೀಜಗಳೆಲ್ಲ ಭೂಮಿಯ ಆಳಕ್ಕೆ, ಭೂಗರ್ಭಕ್ಕೆ ಹೋಗ್ತವೆ. ನಾವು ತಾತ್ಕಾಲಿಕವಾಗಿ ಕಳ್ಕೊಂಡಂತೇನೆ, ಆದ್ರೆ ಮುಂದೆ ಫಲ ನಮಗೆ ಕೊಡ್ತದೆ. ಆ ಭೂಮಿ ಯಾವ ಬೀಜವನ್ನು ತಾನು ಇಟ್ಕೊಳ್ಳೋದಿಲ್ಲ. ತನಗೆ ಈ ತಿಂಗಳು, ಇನ್ನು ಮುಂದಿನ ತಿಂಗಳು ತಿನ್ಲಿಕ್ಕೆ ಬೀಜಗಳು ಬೇಕು ಅಂತ ಈ ಜಗತ್ತಿನ ಯಾವ ಬೀಜವನ್ನು ಅದು ಇಟ್ಕೊಳ್ಳೋದಿಲ್ಲ. ನಾವು ಒಂದು ಕಿಲೋದಷ್ಟು ಉಪಯುಕ್ತ ಮಾಡಿದಂಥ ಒಂದು ಬೀಜ 106 ಕಿಲೋ ಧಾನ್ಯಗಳನ್ನು ನಮಗೆ ಕೊಡ್ತದೆ. ಭೂಮಿ ಏನನ್ನು ತಾನಾಗಿ ಇಟ್ಕೊಳ್ಳೋದಿಲ್ಲ, ನಮಗಾಗಿಯೇ ತಾನದನ್ನ ಉಳುಮೆ ಮಾಡಿಸಿಕೊಂಡಿರ್ತದೆ. ಆ ಉಳುಮೆ ಮಾಡಿದ್ರೆ ಫಲ ನಮಗೇ ಸಿಗ್ತದೆ. ಅದರಂತೆ ಒಬ್ಬ ತಪಸ್ವಿಯಾದ ಬ್ರಾಹ್ಮಣನಿಗೂ ಕೂಡ ದಾನವೇನಾದ್ರೂ ಕೊಟ್ರೆ ಅವನಿಗ ಆ ದಾನವನ್ನು ಕೊಡ್ತಿದ್ದೀವಿ, ಅವನಿಗೇನೋ ಅದ್ರ ಅಗತ್ಯ ಇತ್ತು ಅಂತ ಅರ್ಥ ಅಲ್ಲ. ಕೆಲವರಿಗೆ ಅದ್ರ ಅಗತ್ಯ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಎಲ್ಲರಿಗೂ ದಾನ ತಗೊಳ್ಳುವವರು ಎಲ್ಲರಿಗೂ ಅಗತ್ಯನೇ ಇರಬೇಕು ಅಂತಿಲ್ಲ. ದಾನವನ್ನು ತಗೊಳ್ಳುವುದಾದ್ರೆ ಯಾಕೆ? ಇನ್ನು ಆ ದಾನ ಕೊಟ್ಟವನಿಗೆ ಅವನು ಕೊಟ್ಟ ವಸ್ತುವನ್ನ 100 ಮಡಿಯಾಗಿ 1000 ಮಡಿಯಾಗಿ ಮರಳಿ ಕೊಡ್ಲಿಕ್ಕೆ. ಇದನ್ನ ದಾನ ಕೊಡುವವನು ತಿಳ್ಕೋಬೇಕು, ದಾನ ತಗೊಳ್ಳುವವನು ತಿಳ್ಕೋಬೇಕು. ಬಹಳ ಮಹತ್ವದ್ದು. ಇವ್ರಿಗೇನೋ ಕಷ್ಟದಲ್ಲಿದ್ರು ಆದ್ರೂ ದಾನ ಕೊಟ್ಟು ನಾನು ಇವ್ರನ್ನ ಉದ್ಧರಿಸಿದೆ ಅಂತ ಅವನು ಅಹಂಕಾರ ಪಡಬಾರದು. ಇದೆಲ್ಲವೂ ಕೊಟ್ಟದ್ದೇ, ನನಗೆ ಕೊಟ್ಟದ್ದಾಗಿದೆ ಅಂತ ಈತನು ಭ್ರಮೆ ಪಡಬಾರದು. ನನಗಿದು ಕೊಟ್ಟದ್ದು ಕೊಟ್ಟವರಿಗೆ, ಸಮಾಜಕ್ಕೆ ಮರಳಿ ಇದನ್ನು ಕೊಡ್ಲಿಕ್ಕಾಗಿ
ಇದನ್ನ ಕೊಟ್ಟಿದ್ದಾರೆ ನನಗೆ ಅಂತ ಅವನು ತಿಳ್ಕೋಬೇಕಲ್ಲ. ಇಬ್ಬರಿಗೂ ಜವಾಬ್ದಾರಿಯನ್ನ ತುಂಬಾ ಸುಂದರವಾದಂತಹ ಉದಾಹರಣೆಯ ಮೂಲಕ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸಹಸ್ರ ಗುಣಮುತ್ಸೃಷ್ಟುಂ ಆದತ್ತೇಹಿ ರಸಂ ರವಿಹಿ ಅಂತ ಒಂದು ರಘುವಂಶದಲ್ಲಿ ಕಾಳಿದಾಸ ಒಂದು ಉದಾಹರಣೆಯನ್ನು ಹೇಳ್ತಾನೆ. ಪ್ರಜಾನಾಮೇವ ಭೂತ್ಯರ್ಥಂ ಶತಾಭ್ಯೋ ಬಲಿಮಗ್ರಹೀತ್ ಸಹಸ್ರ ಗುಣಮುತ್ಸೃಷ್ಟುಂ ಆದತ್ತೇಹಿ ರಸಂ ರವಿಹಿ ಅಂತ. ದಿಲೀಪ ಮಹಾರಾಜ ಈ ಪ್ರಜೆಗಳಿಂದ ಕಪ್ಪ ತಗೊಳ್ತಿದ್ದ. ಯಾಕೆ ತಗೊಳ್ತಿದ್ದ ಅಂದ್ರೆ ಕಪ್ಪ ಅವನು ತಗೊಳ್ತಿದ್ದದ್ದು ಕಂದಾಯ ತನ್ನ ಭೋಗಕ್ಕಾಗಿ ಅಲ್ಲ, ಪ್ರಜೆಗಳಿಗೆ ಅದನ್ನು ಮತ್ತೆ 100 ಮಡಿಯಾಗಿ ಮಾಡಿ ಕೊಡ್ಲಿಕ್ಕೆ. ಬೇಸಿಗೆ ಕಾಲದಲ್ಲಿ ಅಥವಾ ಬೇರೆ ಎಲ್ಲಾ ಕಾಲಗಳಲ್ಲಿಯೂ ಕೂಡ ಸೂರ್ಯ ಭೂಮಿ ನೀರನ್ನು ಹೀರ್ಕೋತಾನೆ, ಮತ್ತೆ ಅದನ್ನು 100 ಮಡಿ 1000 ಮಡಿಯಾಗಿ ಮಳೆಗಾಲದಲ್ಲಿ ಮಳೆಯ ರೂಪದಲ್ಲಿ ಭೂಮಿಗೆ ಆ ಮಳೆಯನ್ನು ಸುರಿಸಿ ಕೊಡ್ತಾನೆ. ಅದರಂತೆ ಒಬ್ಬ ಬ್ರಾಹ್ಮಣ ದಾನ ಸ್ವೀಕಾರ ಮಾಡಿದರೆ ಮರಳಿ ನಾನು ಈ ದಾತೃವಿಗೆ ಫಲವನ್ನು ಕೊಡಬೇಕು ಅನ್ನುವಂಥ ಎಚ್ಚರ ಇಟ್ಕೊಂಡಿರ್ಬೇಕು ಅವನು. ಒಬ್ಬ ಜ್ಞಾನಿಯಾದಂತಹ ತಪಸ್ವಿಯಾದಂತಹ ಬ್ರಾಹ್ಮಣ ಅವನು ದಾನವನ್ನು ಒಂದು ವೇಳೆ ಸ್ವೀಕಾರ ಮಾಡದೆ ಹೋದ್ರೆ ಐಶ್ವರ್ಯವಂತರ ಹತ್ರ ಇರುವಂತಹ ಧನ ವ್ಯರ್ಥ ಆಗಿ ಹೋಗ್ತದೆ. ಬ್ರಾಹ್ಮಣಸ್ಥೆ ನವಿಂದೇತ, ಅವನಿಗೆ ಅಂತ ತಪಸ್ಸಿದೆ, ಆದ್ರೆ ಅವನಿಗ ದಾನವನ್ನು ಯಾರು ಕೊಡದೆ ಹೋದ್ರೆ ಪ್ರತಿಗೃಹೀತ ದಾನಸ್ಯ ಮೋಘಂ ಸ್ಯಾತ್ ಧನಿನಾಂ ಧನಂ, ಆ ಧನಿಕರಲ್ಲಿರುವಂತಹ ಸಂಪತ್ತು ವ್ಯರ್ಥ ಆಗಬೇಕಾಗಿತ್ತು. ಒಬ್ಬ ಬುದ್ಧಿವಂತನಾದವನಿಗೆ ವಿವೇಕಿಯಾದವನಿಗೆ ಅನ್ನದಾನ ಮಾಡಿದ್ರೆ ಅದರಿಂದ ಅನ್ನದಾನ ಮಾಡಿದಂಥ ವ್ಯಕ್ತಿಗೂ ಉಪಯೋಗ ಇದೆ, ಸಮಾಜಕ್ಕೂ ಉಪಯೋಗ ಇದೆ. ಮೂರ್ಖನಿಗೆ ಅನ್ನದಾನ ಮಾಡಿದ್ರೆ ಅದು ಯಾವುದೇ ರೀತಿಯಾದಂಥ ಫಲವನ್ನು ಕೊಡೋದಿಲ್ಲ. ಆ ಮೂರ್ಖನನ್ನು ವಿನಾಶಗೊಳಿಸ್ತದೆ. ಆ ಮೂರ್ಖನಿಗೂ ಅದರಿಂದ ಲಾಭ ಇಲ್ಲ, ತತ್ಕಾಲದಲ್ಲಿ ಹೊಟ್ಟೆ ತುಂಬಿತೆ ಹೊರತು ಅವನಿಂದ ಸಮಾಜಕ್ಕೆ ಉಪಯುಕ್ತವಾದ ಯಾವುದೇ ಕೆಲಸನೂ ಆಗೋದಿಲ್ಲ. ಅವನಿಗೆ ಅನ್ನದಾನ ಮಾಡಿದವರಿಗೂ ಕೂಡ ಸುಮ್ಮನೆ ಕಳ್ಕೊಂಡದ್ದೇ ಬಂತಷ್ಟೆ. ಆದ್ರೆ ಸತ್ಪಾತ್ರನಿಗೆ ಭೋಜನ ಮಾಡಿಸಿದ್ರೆ ಅನ್ನದಾನಿಯನ್ನು ಉದ್ಧರಿಸ್ತದೆ, ಆ ದಾನವನ್ನು ಸ್ವೀಕಾರ ಮಾಡಿದವನನ್ನ ಅದು ಕಲ್ಯಾಣ ಭಾಗಿಯನ್ನಾಗಿ ಮಾಡ್ತದೆ. ಹೀಗೆ ದಾನವೂ ಕೂಡ. ಪ್ರಭು ಅನ್ನಂ ಅದನ್ ವಿದ್ವಾನ್ ಪುನರ್ಜನಯತಿ ಈಶ್ವರ. ತನಗೊಂದಿಷ್ಟು ದಾನ ಕೊಟ್ರೆ ಅಥವಾ ಅನ್ನದಾನ ಮಾಡಿಸಿದ್ರೆ, ಭೋಜನ ಮಾಡಿಸಿದ್ರೆ ಒಬ್ಬ ಜ್ಞಾನಿಯಾದವನಿಗೆ ಅವನು ಅನ್ನವನ್ನು ಮತ್ತಷ್ಟು ಉತ್ಪಾದಿಸ್ತಾನಂತೆ. ಅದರ ಅರ್ಥ ಅವನಿಗೆ ಅನ್ನದಾನ ಮಾಡಿದ್ರೆ, ಅವನಿಗೆ ಭೋಜನ ಮಾಡಿಸಿ ದಕ್ಷಿಣ ಇತ್ಯಾದಿಗಳನ್ನು ಕೊಟ್ರೆ ಆ ಮನೆಯಲ್ಲಿ ಮತ್ತಷ್ಟು ಅನ್ನ ಸಮೃದ್ಧಿ ಆಗುವಂತೆ ಅವನು ಹರಸ್ತಾನೆ, ಅಥವಾ ಅವನೊಳಗಿರುವಂತ ಭಗವಂತ ಹರಸ್ತಾನೆ. ಈ ಒಂದು ಪ್ರಕ್ರಿಯೆ, ಈ ಒಂದು ವಿದ್ಯಮಾನ ತುಂಬಾ ರಹಸ್ಯವಾದದ್ದು, ಸೂಕ್ಷ್ಮವಾದದ್ದು. ಈ ವಿದ್ವಾಂಸ ಯಾರು ಅನ್ನದಾನವನ್ನು ಸ್ವೀಕಾರ ಮಾಡ್ತಾನಲ್ಲ, ಅವನು ಕೂಡ ಹುಟ್ಟಿದ್ದು ಅನ್ನದಿಂದಲೇ ಹುಟ್ಟಿರ್ತಾನೆ, ಅನ್ನವನ್ನು ತಿಂದೇ ಹುಟ್ಟುತ್ತಾನೆ. ಅನ್ನಾದ್ ಭವಂತಿ ಭೂತಾನಿ ಜಾತಾನ್ಯನ್ನೇನ ವರ್ಧಂತೆ ಅಂತ ಹೀಗೆಲ್ಲ ಎಲ್ಲ ಪ್ರಜೆಗಳು, ಈ ಜ್ಞಾನಿಯಾದಂಥ ವ್ಯಕ್ತಿಯೂ ಕೂಡ ಇವನು ಹುಟ್ಟುವುದು ಬೆಳೆಯುವುದು ಅನ್ನದಿಂದಲೇ. ಅವನು ಮತ್ತೆ 100 ಮಡಿಯಾಗಿ 1000 ಮಡಿಯಾಗಿ ಅನ್ನವನ್ನು ಸೃಷ್ಟಿಸ್ತಾನೆ. ತನಗೆ ಯಾರು ದಾನ ಕೊಟ್ಟಿರ್ತಾರೋ ಅವನಿಗೆ, ಆ ಮನೆಯಲ್ಲಿ, ಆ ಸಮಾಜದಲ್ಲಿ, ಒಟ್ಟಾರೆ ಆ ಒಂದು ದೇಶದಲ್ಲಿ ಅನ್ನದ ಸಮೃದ್ಧಿ ಆಗುವಂತೆ ಅವನು ಮಾಡ್ತಾನೆ. ಯದೇವ ದದತಃ ಪುಣ್ಯಂ ತದೇವ ಪ್ರತಿಗೃಹತಃ. ಅನ್ನದಾನ ಮಾಡುವವನಿಗೆ ಅಥವಾ ಬೇರೆ ಯಾವುದೋ ಸುವರ್ಣದಾನ ಇತ್ಯಾದಿಗಳನ್ನು ಮಾಡುವವನಿಗೆ ಅಂತೂ ದಾನ ಮಾಡುವವನಿಗೆ ಏನು ಪುಣ್ಯ ಬರ್ತದೋ ಸ್ವೀಕಾರ ಮಾಡುವವನಿಗೂ ಅದೇ ಪುಣ್ಯ ಇದೆ. ಯಾಕೆಂತಂದ್ರೆ ಅವನು ಅನ್ನವನ್ನ ಹಿರಣ್ಯವನ್ನ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ
ಮತ್ತೆ ಮರಳಿ ಕೊಡ್ತಾನೆ. ಆದ್ರಿಂದ ಅವನಿಗೂ ಪುಣ್ಯ ಇದೆ, ಸ್ವೀಕಾರ ಮಾಡಿದವನಿಗೂ ಪುಣ್ಯ ಇದೆ, ದಾನ ಮಾಡಿದವನಿಗೂ ಪುಣ್ಯ ಇದೆ. ನಹಿ ಏಕಚಕ್ರಂ ವರ್ತೇತ ಇತ್ಯೇವಂ ಋಷಯೋ ವಿದುಹು. ಒಂದು ಗಾಡಿ ಒಂದೇ ಚಕ್ರದಿಂದ ಸಂಚರಿಸಲಿಕ್ಕೆ ಸಾಧ್ಯ ಇಲ್ಲಲ್ಲ, ಇದು ನಾವು ನೋಡಿದ್ದೇವೆ. ಅದರಂತೆ ದಾನ ಸ್ವೀಕಾರ ಮಾಡುವವನು, ದಾನ ಕೊಡುವವನು ಇಬ್ಬರದು ಸಮಾನವಾದಂತಹ ಪಾತ್ರ ಇದೆ ಈ ಜಗತ್ತಿನ ವ್ಯವಸ್ಥೆಯನ್ನು ಮುಂದುವರಿಸೋದ್ರಲ್ಲಿ. ಶುದ್ಧವಾದ ಕುಲದಲ್ಲಿ ಹುಟ್ಟಿದಂಥ, ತಪಸ್ಸಿನಲ್ಲಿ, ದಾನದಲ್ಲಿ, ವೇದಾಧ್ಯಯನದಲ್ಲಿ ಆಸಕ್ತನಾದಂಥ ಬ್ರಾಹ್ಮಣ ಪೂಜ್ಯತಮ ಅಂತ ತಿಳ್ಕೊಳ್ಬೇಕು. ಇಂಥ ವ್ಯಕ್ತಿಗಳಿಗೆ ಎಂದೂ ಮೋಹದ ಒಂದು ಪರವಶತೆ ಬರೋದಿಲ್ಲ. ಯಜ್ಞಾದಿಗಳನ್ನು ಮಾಡುವಂಥವ್ರು ಇವರೇ, ಜಗತ್ತಿನ ವ್ಯವಸ್ಥೆಯನ್ನು ನೋಡುವಂಥವ್ರು ಇವರೇ. ಇವರಿಗೆ ದಾನ ಕೊಟ್ಟರೆ ಆ ದಾನ ಕೊಟ್ಟವನು ಸ್ವರ್ಗಕ್ಕೆ ಹೋಗುವಂತೆ ಮಾಡುವಂಥವರು ಕೂಡ ಇವರೇ ಆಗಿದ್ದಾರೆ. ಅಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಕಂಡಿದೆ. ಮುಂದಿನ ಅಧ್ಯಾಯದಲ್ಲಿಯೂ ವ್ಯಾಸ ಮೈತ್ರೇಯರ ಸಂವಾದ ಮುಂದುವರಿತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಮುಕ್ತಾಯ ಕಂಡಿಲ್ಲ, ಅದು ಹಾಗೆ ಮುಂದುವರಿಯುವುದು. ವ್ಯಾಸರು ಮತ್ತೆ ಮೈತ್ರೇಯರು ಹೀಗೆ ಮಾತಾಡ್ತಾ ಇದ್ರು. ಭೀಷ್ಮರು ಅದನ್ನ ಯುಧಿಷ್ಠಿರನಿಗೆ ಹೇಳಿದ್ರು. ವ್ಯಾಸರು ಮೈತ್ರೇಯನಿಗೆ ಹೇಳಿದ್ರಂತೆ, ನೀನು ಈ ಎಲ್ಲ ವಿಷಯಗಳನ್ನ ಈ ಹಿಂದೆನೆ ತಿಳಿದುಕೊಂಡಿದ್ದಿ, ಮತ್ತೆ ಭಗವಂತನ ದಯೆಯಿಂದ, ಅದೃಷ್ಟದಿಂದ ದಿಷ್ಟ್ಯಾತೆ ಬುದ್ಧಿ ಈದೃಶಿ, ಇಂಥ ಶುದ್ಧವಾದ ಬುದ್ಧಿಯೂ ನಿನಗೆ ಬಂದಿದೆ. ರೂಪ ಮದ, ವಯಸ್ಸಿನ ಮದ, ಸಂಪತ್ತಿನ ಮದ, ಇದು ಯಾವುದಕ್ಕೂ ಕೂಡ ನೀನು ಬಲಿಯಾಗಿಲ್ಲ. ದೈವಸ್ಥೇಯಂ ಅನುಗ್ರಹ, ದೇವತೆಗಳ ಅನುಗ್ರಹ ನಿನ್ನ ಮೇಲೆ ಆಗಿರುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಪ್ರವೃತ್ತಿಗಳು ಕೂಡ ಅವೆಲ್ಲವೂ ವೇದವನ್ನೇ ಆಧರಿಸಿಕೊಂಡು ಹೊರಟಿರುವಂಥವು. ದಾನವನ್ನ ಒಬ್ಬರು ಪ್ರಶಂಸೆ ಮಾಡ್ತಾರೆ, ನೀನು ತಪಸ್ಸನ್ನ, ಯಜ್ಞವನ್ನು ಪ್ರಶಂಸೆ ಮಾಡಬಹುದು. ಇದೆಲ್ಲದಕ್ಕೂ ಕೂಡ ಸ್ವರ್ಗಕ್ಕೆ ಸಾಧನವೇ ವೇದದಿಂದಲೇ ಕಂಡು ಬಂದಿರುವಂಥದ್ದು. ಇದೆಲ್ಲ ನಾನಾ ವಿಧವಾದ ಪಾಪಗಳನ್ನು ತಪಸ್ಸಿನಿಂದ ಪರಿಹರಿಸಿಕೊಳ್ಳಬಹುದು. ತಪಸ್ಸಿನಿಂದಲೇ ಶತ್ರುಗಳನ್ನ ಗೆಲ್ಲಬಹುದು, ಅಸಾಧ್ಯವಾದ ಕಷ್ಟಗಳನ್ನು ತಪಸ್ಸಿನಿಂದ ಗೆಲ್ಲಬಹುದು. ಸುರಾಪಾನ ಮಾಡಿದವನು, ಮದ್ಯಪಾನ ಮಾಡಿದವನು, ದುರ್ದಾನಗಳನ್ನು ತಗೊಂಡಂಥವನು, ಕಳ್ಳ ಭ್ರೂಣ ಹತ್ಯೆ ಮಾಡಿದವನು, ಗುರುಪತ್ನಿ ಸಮಾಗಮ ಮಾಡಿದವನು, ಇಂಥವರೆಲ್ಲರೂ ಕೂಡ ತಪಸ್ಸಿನಿಂದ ತಮ್ಮ ಪಾಪಗಳನ್ನ ಕಳ್ಕೊಳ್ತಾರೆ. ಅಷ್ಟು ಶಕ್ತಿ ಇದೆ ತಪಸ್ಸಿಗೆ. ಸರ್ವವಿದ್ಯಸ್ತು ಚಕ್ಷುಷ್ಮಾನ್ ಅಪಿ ಯಾದೃಶ ತಾದೃಶಂ. ಸರ್ವವಿದ್ಯಾ ಸಂಪನ್ನರಾಗಿದ್ರೆ, ಎಲ್ಲ ಥರದ ತತ್ವಜ್ಞಾನವನ್ನು ಪಡ್ಕೊಂಡಿದ್ರೆ ಅವನೇ ಕಣ್ಣಿದ್ದವನು, ಕಣ್ಣಿದ್ದು ಸಫಲ ಆದವನು. ಉಳಿದವರು ಕಣ್ಣಿದ್ರೂ ಕೂಡ ಸಫಲವಾದ ಜೀವನವನ್ನು ನಡೆಸಿದವರಲ್ಲ. ತಪಸ್ವಿಯಾದವನು ಮತ್ತೆ ವಿದ್ಯಾಸಂಪನ್ನನಾದವನು, ಇವರಿಬ್ಬರನ್ನು ಯಾವತ್ತೂ ನಮಸ್ಕರಿಸಬೇಕು, ಗೌರವಿಸಬೇಕು. ವಿದ್ಯೆಯನ್ನೇ ಧನವಾಗಿ ಮಾಡಿಕೊಂಡು ಬದುಕಿರುವಂತಹವರೆಲ್ಲರೂ ಪೂಜನೀಯರೇ. ಅನ್ನದಾನ ಮೊದಲಾದ ದಾನಗಳಿಂದ ಈ ಜಗತ್ತಿನಲ್ಲಿ ಅನೇಕ ತರದ ಕಲ್ಯಾಣಗಳು ಸಾಧ್ಯ ಆಗ್ತವೆ. ದಾನ ಮಾಡಿದವನಿಗೆ ಎಲ್ಲರಿಗೂ ಅವರವರ ಕರ್ಮಕ್ಕನುಸಾರವಾಗಿ ಫಲಗಳು ಸಿಗ್ತವೆ. ಮೈತ್ರೇಯನೇ, ನಿನಗೆ ಯಾವುದು ಅಪೇಕ್ಷಿತವೋ ಆ ಎಲ್ಲ ಫಲಗಳನ್ನು ನೀನು ಈ ಮೂಲಕ ಪಡ್ಕೊಳ್ಬಹುದು.
ಪ್ರಾಪ್ಸ್ಯಸೇತು ಅನ್ನಪಾನಾನಿ ಯಾನಿ ದಾಸ್ಯಸಿ ಕಾನಿಚಿತ. ನೀನು ಈ ಜಗತ್ತಿನಲ್ಲಿ ಏನನ್ನು ದಾನ ಮಾಡ್ತೀಯೋ ಅದನ್ನೇ ಪ್ರತಿಯಾಗಿ ಪಡ್ಕೊಳ್ತೇವೆ. ಮೇಧಾವಿ ಅಸಿ ಕುಲೇ ಜಾತಃ, ನೀನು ಮೇಧಾವಿಯಾಗಿದ್ದೆ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೆ, ಶ್ರುತ ಶಾಸ್ತ್ರವನ್ನ ಅಧ್ಯಯನದ ಮೂಲಕ ಶ್ರವಣದ ಮೂಲಕ ತಿಳ್ಕೊಂಡಿದ್ದೆ. ಕೌಮಾರ ದಾರವ್ರತವಾನ್, ನೀನು ನಿನ್ನ ಯೌವನ ಕಾಲದಲ್ಲಿ ಕೂಡ ಪತ್ನಿ ವ್ರತವನ್ನು ಆಧರಿಸಿ ಪತ್ನಿಯಲ್ಲೇ ಆಸಕ್ತನಾಗಿರು. ದಾರವ್ರತ ಅಂದ್ರೆ ಪತ್ನಿ ವ್ರತ ಅಂತ ಅರ್ಥ ಆಗುತ್ತೆ. ಪತಿವ್ರತ ಸ್ತ್ರೀಯರು ಅಂತ ಹೇಗಿರ್ತಾರೆ ಹಾಗೆ ಗಂಡಂದ್ರು ಕೂಡ ದಾರವ್ರತರಾಗಿರ್ಬೇಕು, ಪತ್ನಿ ವ್ರತರಾಗಿರ್ಬೇಕು. ಆ ಪತ್ನಿಯನ್ನ ಅತಿಕ್ರಮಿಸಿ ಯಾವ ಕಾರ್ಯವನ್ನು ಕೂಡ ಮಾಡಬಾರದು. ಏತದ್ ಗ್ರಹಾಣ ಪ್ರಥಮಂ ಪ್ರಶಸ್ತಂ ಗೃಹಮೇಧಿನಾಂ, ಗೃಹಮೇಧಿಗಳಾದವರು ಗೃಹಸ್ಥರಿಗೆ ಅತ್ಯಂತ ಶ್ರೇಷ್ಠವಾದ ವ್ರತ ಇದು, ಪತ್ನಿಯಲ್ಲೇ ಆಸಕ್ತನಾಗಿರುವಿಕೆ ಅಂತ ನಾವು. ಸಂಸಾರ ಯಾವಾಗ ಮಂಗಳಮಯವಾಗಿರ್ತದೆ, ಯಾರ ವೈವಾಹಿಕ ಜೀವನ ಮಂಗಳವಾಗಿರ್ತದೆ ಅಂದ್ರೆ ಯೋ ಭರ್ತ ವಾಸಿತಾ ತುಷ್ಟ ಭರ್ತು ತುಷ್ಟ ಚ ವಾಸಿತ ಯಸ್ಮಿನ್ನೇವಂ ಕುಲೇ ಸರ್ವಂ ಕಲ್ಯಾಣಂ ತತ್ರ ವರ್ತತೆ. ದಾರವೃತವಾನ್ ಅಂತ ಬಂತಲ್ಲ ವೈಷ್ಣವ ಪಾಠದಲ್ಲಿ, ದಾರವೃತವಾನ್ ಹೆಂಡತಿಯಲ್ಲಿ ಆಸಕ್ತನಾಗಿರುವ, ಪತ್ನಿ ವ್ರತಸ್ಥನಾಗಿರುವಂತಿದೆ. ವೈಷ್ಣವ ಪಾಠವನ್ನು ಬಿಟ್ಟು ಈ ಉತ್ತರ ಭಾರತದ ಪಾಠದಲ್ಲಿ ಕೌಮಾರಚಾರಿ ವ್ರತವಾನ್ ಅಂತ ಬ್ರಹ್ಮಚರ್ಯವನ್ನು ಪಾಲಿಸುವ ವ್ರತಗಳನ್ನು ಮಾಡುವಂತ ಪ್ರತ್ಯೇಕವಾಗಿ ತಗೊಂಡಿದ್ದಾರೆ. ಈ ಮುಂದಿನ ಶ್ಲೋಕ ಯೋ ಭರ್ತ ಅಂತ ಅನ್ನುವಂಥ ಶ್ಲೋಕವನ್ನ ಈಗ ನೋಡಿ. ಪತಿ ತನ್ನ ಪತ್ನಿಯಿಂದ ಸಂತುಷ್ಟವಾದ ಜೀವನವನ್ನು ನಡೆಸ್ತಾನೆ, ಪತ್ನಿ ತನ್ನ ಗಂಡನ ಮೂಲಕ ಸಂತುಷ್ಟವಾದ ಜೀವನವನ್ನು ನಡೆಸ್ತಾಳೆ. ಇಬ್ಬರು ಪರಸ್ಪರದ ಸಹಕಾರದಿಂದ ಪರಸ್ಪರರು ಸಂತುಷ್ಟರಾಗಿದ್ದರೆ, ಇಬ್ಬರೂ ಸಂತುಷ್ಟರಾಗಿದ್ದರೆ ಆ ಜೀವನ, ಆ ಸಾಂಸಾರಿಕ ಜೀವನ ಮಂಗಳಮಯವಾಗಿರ್ತದೆ. ಶರೀರಕ್ಕೆ ಕೊಳೆ ಮೆತ್ತುಕೊಂಡಿದ್ರೆ ಅದು ನೀರಿನಿಂದ ಹೋಗ್ತದೆ, ಅಗ್ನಿ ಕತ್ತಲನ್ನ ನಾಶಪಡಿಸ್ತದೆ. ಅದರಂತೆ ತಪಸ್ಸು ಎಲ್ಲ ಪಾಪಗಳನ್ನು ನಾಶಪಡಿಸ್ತಾಳೆ. ಮೈತ್ರೇಯನೇ, ನಿನಗೆ ಒಳ್ಳೇದಾಗಲಿ, ನಾನು ನನ್ನ ಆಶ್ರಮಕ್ಕೆ ಹೋಗ್ತೇನೆ, ನನಗೆ ಹೊರಡುವ ಸಮಯ ಆಗಿದೆ. ನಾನು ಏನು ಹೇಳಿದ್ದೆನೋ ಅದನ್ನು ಯಾವತ್ತೂ ಕೂಡ ಸ್ಮರಣೆಯಲ್ಲಿ ಇಟ್ಟುಕೋ. ಏತನ್ ಮನಸ್ಸಿ ಕರ್ತವ್ಯಂ ಶ್ರೇಯ ಏವಂ ಭವಿಷ್ಯತಿ. ಮೈತ್ರೇಯರು ಆ ವ್ಯಾಸರಿಗೆ ಪ್ರದಕ್ಷಿಣ ಮಾಡಿ ನಮಸ್ಕಾರ ಮಾಡಿದರು. ತಂ ಪ್ರಣಮ್ಯಾಥ ಮೈತ್ರೇಯ ಕೃತ್ವಾಚ ಅಭಿಪ್ರದಕ್ಷಿಣ ಸ್ವಸ್ತಿ ಪ್ರಾಪ್ನೋತು ಭಗವಾನ್ ಇತ್ಯುವಾಚ ಕೃತಾಂಜಲಿ. ಪೂಜ್ಯರಾದಂತಹ ತಮಗೆ ಸ್ವಸ್ತಿಯಾಗಲಿ, ಕಲ್ಯಾಣವಾಗಲಿ ಅಂತ ಅವನು ಹೇಳಿದ. ತಮಗೆ ಒಳ್ಳೇದಾಗಲಿ, ಹೋಗಿ ಬನ್ನಿ ಅಂತ ಹೇಳಿದಂತ. ಹೀಗೆ ಹೇಳಿ ಅವರನ್ನ ಕಳಿಸಿಕೊಟ್ಟ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 107ನೇ ಅಧ್ಯಾಯ, ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಅದು 184ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 173ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 122ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.